ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಇವತ್ತೊಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ. ಏನಪ್ಪ ಅದು ಬಿಗ್ ಅಪ್ಡೇಟ್ ಅಂದರೆ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ. ಏನಪ್ಪ ಅದು ವಿಷಯ ಅಂತಂದರೆ ನಮ್ಮ ಭವ್ಯ ಗೌಡ ಅವ್ರನ್ನ ನೋಡಿ ಉರ್ಕೊಳೋರು ಒಬ್ರಲ್ಲ ಇಬ್ರಲ್ಲ. ಭವ್ಯ ಗೌಡ ಇವಾಗ ಹೀರೋಯಿನ್ ಅಂತ ಗೊತ್ತಾಗ್ಬಿಟ್ರು ಅಂತೂ ಅಯ್ಯೋ ನಿನ್ನ ಯಾವ ಥರ ಉರ್ಕೊಳ್ತಾರೋ ಗೊತ್ತಿಲ್ಲ. ಓಕೆ, ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ನಿನ್ನೆಯಿಂದ ತುಂಬಾ ಸರ್ಕ್ಯುಲೇಟ್ ಆಗ್ತಾ ಇತ್ತು ಭವ್ಯ ಗೌಡ ಅವರು ಆಯ್ತಾ ಆ್ಯಕ್ಟ್ ಮಾಡ್ತಿರುವ ಸೀರಿಯಲ್ ಏನು ಆಯ್ತಾ. ಭವ್ಯ ಗೌಡ ನಿಜವಾಗ್ಲೂ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರಾ? ಭವ್ಯ ಗೌಡ ಅವರು ಚನ್ನಪಟ್ಟಣದಲ್ಲಿ ಒಂದು ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಆಗಿ ಶೂಟಿಂಗ್ ನಡೆಸ್ತಾ ಇದ್ದಾರೆ. ಹಾಗಾದರೆ ನಮ್ಮ ಭವ್ಯ ಗೌಡ ಅವರು ಆ್ಯಕ್ಟ್ ಮಾಡ್ತಿರುವಂಥ ಸೀರಿಯಲ್ ಯಾವುದು ಅಂದರೆ ತುಂಬ ವಿಷಯಗಳು ಓಡಾಡ್ತಾ ಇತ್ತು. ಅಂದರೆ ನಿನ್ನೆ ನೀವು ನಂಬ್ತಿರೋ ಇಲ್ವೋ, ನಮ್ಮ ಭವ್ಯ ಗೌಡರು ಫುಲ್ ಟ್ರೆಂಡಿಂಗಲ್ಲಿ ಇದ್ರು ಅಂತಲೇ ಹೇಳ್ಬೋದು ಇನ್ಸ್ಟಾಗ್ರಾಮಲ್ಲಿ. ಅಂದರೆ ಇನ್ಸ್ಟಾಗ್ರಾಮ್ ಫುಲ್ಲು ಆಯ್ತಾ ಒಂದು ಕ್ವಶನ್ ಮಾರ್ಕ್ ಆಗಿತ್ತು ಎಲ್ಲರಿಗೂ. ಭವ್ಯ ಗೌಡ ಯಾವ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಆಯ್ತಾ, ಏನು ಆ್ಯಕ್ಟ್ ಮಾಡ್ತಾ ಇದ್ದಾರೆ? ಯಾಕೆಂದರೆ ಚನ್ನಪಟ್ಟಣದಲ್ಲಿ ಶೂಟಿಂಗ್ ಆಗ್ತಿದ್ದಿದ್ರಿಂದ ಕೆಲವು ಜನಕ್ಕೆ ಒಂದು ಮೈಂಡು ಆಯ್ತಾ, ಅಲ್ಲಿ ನಮ್ಮ ಮುದ್ದು ಸೊಸೆ ಸೀರಿಯಲ್ ಅಂದರೆ ನಮ್ಮ ತ್ರಿವಿಕ್ರಮ್ ಅವರು ಅಲ್ಲಿ ಶೂಟಿಂಗ್ ನಡೆಸ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ. ನಮ್ಮ ಮುದ್ದು ಸೊಸೆ ಟೀಮ್ ಏನಿದೆ ತ್ರಿವಿಕ್ರಮ್ ಅವರ ಒಂದು ಶೂಟಿಂಗು ಅಲ್ಲಿ ನಡೀತಾ ಇದೆ ಆಯ್ತಾ. ನಮ್ಮ ಭವ್ಯ ಗೌಡರು ಯಾವಾಗ ಅಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಆಗಿ ಯಾವಾಗ ಅಲ್ಲಿ ಶೂಟಿಂಗ್ ನಡೆಸ್ತಾ ಇದ್ರು ಎಲ್ಲರೂ ಫುಲ್ ಕನ್ಫ್ಯೂಸ್ ಆಗಿದ್ರು. ಏನಾದರೂ ನಮ್ಮ ಭವ್ಯ ಗೌಡ ಮುದ್ದು ಸೊಸೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರಾ, ತ್ರಿವಿಕ್ರಮರಿಗೆ ಜೋಡಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ತುಂಬಾನೇ ವಿಷಯಗಳು ಓಡಾಡ್ತಾ ಇತ್ತು. ಓಕೆ, ನಿಮ್ಗೊಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಕರ್ಣ ಸೀರಿಯಲ್ ಆಯ್ತಾ. ಕರ್ಣ ಸೀರಿಯಲ್ ಅಲ್ಲಿ ಆಯ್ತಾ ನಮ್ಮ ಭವ್ಯ ಗೌಡ ಅವರ ಪಾತ್ರ ಏನು, ನಿಜವಾಗ್ಲೂ ಕರ್ಣ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಕಿರಣ್ ರಾಜ್ ಅವರು ಅವರ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿರ್ತಾರೆ ಆಯ್ತಾ, ಭವ್ಯ ಗೌಡ ಅಲ್ಲ ಹೀರೋಯಿನ್, ನ್ಯೂ ಕಮರ್ ಅಂತೇಳಿ ಹೇಳಿರ್ತಾರೆ ನಮ್ಮ ಯಾರು ಕರ್ಣ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿರುವಂತಹ ಕಿರಣ್ ರಾಜ್ ಅವರು. ಅದನ್ನ ಆಯ್ತಾ ಎಲ್ಲ ಕಡೆ ಸ್ಪ್ರೆಡ್ ಮಾಡೋದು ಕಮೆಂಟ್ ಅಲ್ಲಿ, ನೀವೇನು ಹೇಳ್ತಾ ಇದ್ದೀರಾ, ಕರ್ಣರೇ ಹೇಳಿದ್ದಾರೆ ಅಂದ್ರೆ ಕರ್ಣ ಆಗಿ ಆಕ್ಟ್ ಮಾಡ್ತಿರುವಂತ ಕಿರಣ್ ರಾಜ್ ಅವರೇ ಹೇಳಿದ್ದಾರೆ ಭವ್ಯ ಗೌಡ ಹೀರೋಯಿನ್ ಅಲ್ಲ, ಹಾಗೆ ಹೀಗೆ ಅಂತೇಳಿ 108 ಸರಿನಾ. ಅದೇ ರೀತಿ ಕರ್ಣ ಸೀರಿಯಲ್ನ ಒಂದು ಪ್ರೋಮೋ ಬಂದಾಗ ತುಂಬಾ ಅಂದ್ರೆ ಆ ಪ್ರೋಮೋ ಇತ್ತಲ್ವ, ಕರ್ಣ ಸೀರಿಯಲ್ನ ಪ್ರೋಮೋ ಇತ್ತಲ್ವ, ಪ್ರೋಮೋ ಕೆಳಗಡೆ ಫುಲ್ ಕಮೆಂಟು ಭವ್ಯ ಗೌಡ ಅಂತ ಯಾಕೆ ಬಡ್ಕೊಂತ ಇದ್ದಾರೆ ಹೀರೋಯಿನ್ ಅಂತ, ಭವ್ಯ ಗೌಡ ಆಂಟಿ ತರ ಇದ್ದಾಳೆ, ಭವ್ಯ ಗೌಡ ಕರ್ಣ ಸೀರಿಯಲ್ ಹೀರೋಯಿನ್ ಅಲ್ಲ, ಹಾಗೆ ಹೀಗೆ ಬಾಯಿ ಬಂದಂಗೆ ಕಮೆಂಟ್. ಅಂದ್ರೆ ಭವ್ಯ ಗೌಡ ಕರ್ಣ ಸೀರಿಯಲ್ಗೆ ಹೀರೋಯಿನ್ ಆಗಕ್ಕೆ ಲಾಯಕ್ಕಿಲ್ಲ ಅನ್ನೋ ರೀತಿ ಆಯ್ತಾ, ಆ ತರ ಕಮೆಂಟುಗಳು. ಓಕೆ, ನಾನು ಕೂಡ ನಿನ್ನೆ ವಿಡಿಯೋ ಮಾಡಿದಾಗ ಭವ್ಯ ಗೌಡರು ಕರ್ಣ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಆಯ್ತಾ, ಕರ್ಣನಿಗೆ ಜೋಡಿಯಾಗಿ ಆಕ್ಟ್ ಮಾಡ್ತಿದ್ದಾರೆ ಅಂದಾಗ ನಿಮ್ಗೇನು ತಲೆಕೆಟ್ಟಿದ್ಯಾ? ಕರ್ಣ ಸೀರಿಯಲ್ ಹೀರೋಯಿನ್ನು ಭವ್ಯ ಗೌಡ ಅಲ್ಲ, ಕರ್ಣ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿರುವಂತಹ ಕಿರಣ್ ರಾಜ್ ಅವರೇ ಹೇಳಿದ್ದಾರೆ ಭವ್ಯ ಗೌಡ ಹೀರೋಯಿನ್ ಅಲ್ಲ ಅಂತೇಳಿ. ಅಂದ್ರೆ ನೋಡಿ, ಒಂದು ಹೆಣ್ಮಗಳನ್ನ ಎಷ್ಟು ನೆಗೆಟಿವ್ ಮಾಡ್ಬೋದು ಅಷ್ಟು ನೆಗೆಟಿವ್ ಮಾಡ್ತಾರೆ. ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ನೀವು ಎಷ್ಟು ನೆಗೆಟಿವ್ ಮಾಡ್ತೀರಾ ಅಂತ ಹೆಣ್ಮಕ್ಳು ಮೇಲ್ ಬರ್ತಾರೆ. ಯಾಕೆ ಅಂತಂದ್ರೆ ನೀವು ಕೊಡ್ತಿದ್ದೀರಾ ಪಬ್ಲಿಸಿಟಿ, ಅದು ನೆಗೆಟಿವ್ ಪಾಸಿಟಿವ್ ನೀವು ಕೊಡ್ತಿದ್ದೀರಾ ಪಬ್ಲಿಸಿಟಿ. ಹಾಗಾಗಿ ತುಂಬಾನೇ ಕೆಳಮಟ್ಟಕ್ಕೆ ಹೋಗಿ ಆಯ್ತಾ ಒಬ್ರನ್ನ ನೆಗೆಟಿವ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಓಕೆ, ಏನಪ್ಪ ಬಿಗ್ ಅಪ್ಡೇಟ್ ಅಂದ್ರೆ ಕರ್ಣ ಸೀರಿಯಲ್ ನ ಹೀರೋಯಿನ್ ಆಗಿ ನಮ್ಮ ಭವ್ಯ ಗೌಡ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಬಿಗ್ 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 ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಏನೇನೆಲ್ಲ ಊಹಾಪೋಹಗಳಿತ್ತು ಅದೆಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಕರ್ಣನಿಗೆ ಜೋಡಿಯಾದ ಭವ್ಯ ಗೌಡ ಅಂದ್ರೆ ಕರ್ಣನ ಜೊತೆ ಹೆಜ್ಜೆ ಹಾಕಲು ರೆಡಿಯಾಗಿದ್ದಾರೆ ನಮ್ಮ ಭವ್ಯ ಗೌಡ. ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ, ಸೀರಿಯಲ್ ತುಂಬಾನೇ ರೊಮ್ಯಾಂಟಿಕ್ ಆಗಿರುತ್ತೆ. ಅದಲ್ಲದೇನೆ ಒಂದು ತುಂಬಾ ಕುಟುಂಬದ ಒಂದು ಸೀರಿಯಲ್ ಅಂತಾನೆ ಹೇಳ್ಬೋದು ಕರ್ಣ ಸೀರಿಯಲ್. ಅಂತಹ ಸೀರಿಯಲ್ ಅಲ್ಲಿ ನಮ್ಮ ಭವ್ಯ ಗೌಡ ಹೀರೋಯಿನ್ ಆಗಿದ್ದಾರೆ. ಅಂದ್ರೆ ಕರ್ಣನಿಗೆ ಜೊತೆಯಾಗಿದ್ದಾರೆ ನಮ್ಮ ಭವ್ಯ ಗೌಡ ಅಂತಾನೆ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತು ಕಿರಣ್ ರಾಜ್ಗಿರುವಂತಹ ಫೇಮು, ಅದೇ ರೀತಿ ಭವ್ಯ ಗೌಡಗಿರುವಂತಹ ಫೇಮು, ಅದೇ ಕಿರಣ್ ರಾಜ್ ಅವರಿಗಿರುವಂತಹ ಫ್ಯಾನ್ ಫಾಲೋವಿಂಗು, ಅದೇ ರೀತಿ ಭವ್ಯ ಗೌಡಗಿರುವಂತಹ ಫ್ಯಾನ್ ಫಾಲೋವಿಂಗ್. ಇವೆರಡೂ ಕೂಡ ಜೊತೆಯಾದ್ರೆ ಆ ಸೀರಿಯಲ್ ಎಷ್ಟು ಸೂಪರ್ ಹಿಟ್ ಆಗುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಕರ್ಣ ಸೀರಿಯಲ್ನ ಪ್ರೋಮೋ ಏನಿದೆ, ಫಸ್ಟ್ ಪ್ರೋಮೋ ಅಷ್ಟು ಅಂದ್ರೆ 11 ಮಿಲಿಯನ್ ಅದು ವ್ಯೂಸ್ ಪಡೆಯಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ತುಂಬಾ ಜನಕ್ಕೆ ಭವ್ಯ ಗೌಡ ಹೀರೋಯಿನ್ ಅನ್ನೋ ಡೌಟ್ ಇತ್ತು. ಹಾಗಾಗಿ ಆ ಪ್ರೋಮೋನ ಪದೇ ಪದೇ ನೋಡ್ತಾ ಇದ್ರು. ಹಾಗಾಗಿ ಕರ್ಣ ಸೀರಿಯಲ್ನ ಪ್ರೋಮೋ 11 ಮಿಲಿಯನ್ ವ್ಯೂಸ್ ತಗೊಂಡಿತ್ತು. ನಿಜವಾಗ್ಲೂ ಭವ್ಯ ಕಂಗ್ರಾಚುಲೇಷನ್. ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನಿನಗಿರುವ ಟ್ಯಾಲೆಂಟು, ನಿನ್ನ ಆಕ್ಟಿಂಗ್ ಸ್ಕಿಲ್ಸು, ನೀನು ಪಡ್ತಿರುವಂತಹ ಕಷ್ಟ ಇವೆಲ್ಲದಕ್ಕೂ ಕೂಡ ಆಯ್ತಾ ದೇವರು ನಿನಗೆ
ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಲ್ಲಿ ಭವ್ಯ ಗೌಡನ ನೋಡ್ತಿದ್ದಂತಹ ಜನ ಸಡನ್ಲಿ ಭವ್ಯ ಗೌಡ ಅವರ ತಂದೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಭವ್ಯ ಗೌಡ ಅವ್ರ ಮೇಲೆ ಇದ್ದಂತ ಒಪಿನಿಯನ್ನೇ ಚೇಂಜ್ ಆಯ್ತು. ಒಪಿನಿಯನ್ನೇ ಚೇಂಜ್, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಯಾಕೆಂದ್ರೆ ಒಂದು ಚಿಕ್ಕ ಹುಡುಗಿ ಅಂದ್ರೆ ಒಳ್ಳೆ ಕುಟುಂಬದಿಂದ ಬಂದಿರುವಂತಹ ಭವ್ಯ ಗೌಡ ಏನೋ ತಂದೆಗೆ ಹುಷಾರಿಲ್ಲದ ಕಾರಣ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಂತಹ ಭವ್ಯ ಗೌಡ ಆಯ್ತಾ ಚಿಕ್ಕ ಏಜಿಗೆ ಆಕ್ಟಿಂಗ್ ಫೀಲ್ಡಿಗೆ ಬಂದು ಇವತ್ತು ಕುಟುಂಬಕ್ಕೋಸ್ಕರವಾಗಿ ದುಡಿತಾ ಇದ್ದಾರೆ. ಅಂತ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂದ್ರೆ ನಿಜವಾಗ್ಲೂ ಕೂಡ ಭವ್ಯ ಗೌಡ ಇಂತಹ ಒಂದು ಚಿಕ್ಕ ಏಜ್ ಅಲ್ಲಿ ಈ ತರ ಮುಂದೆ ಬರ್ತಾ ಇದ್ದಾರೆ. ಫ್ಯೂಚರ್ ಅಲ್ಲಿ ಆಯ್ತಾ ಒಂದು ಒಳ್ಳೆಯ ಆಪರ್ಚುನಿಟಿಗಳನ್ನ ಆಯ್ತಾ ಗೇನ್ ಮಾಡ್ಕೊಂತಿದ್ದಾರೆ ಅಂದ್ರೆ ಅದು ಅವರಿಗಿರುವಂತಹ ಕೆಪಾಸಿಟಿ. ಅಂದ್ರೆ ಅವ್ರ ಆಕ್ಟಿಂಗ್ ಅನ್ನ ಎಲ್ಲರೂ ಕೂಡ ನೋಡಿದ್ದಾರೆ. ಯಾಕೆಂದ್ರೆ ಭವ್ಯ ಗೌಡ ಒಂದು ಸೀರಿಯಲ್ ಅಲ್ಲಿ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ತುಂಬಾನೇ ರೆಸ್ಪಾನ್ಸಿಬಿಲಿಟಿಯಿಂದ ನಡ್ಕೊಂತಾರೆ ಭವ್ಯ ಗೌಡ. ಯಾಕೆಂದ್ರೆ ಗೀತಾ ಸೀರಿಯಲ್ ನ ನಿರ್ದೇಶಕರಾಗಿದ್ದಂತಹ ರಾಮ್ಜಿ ಅವ್ರು ಅಂತ ಕಾಣುತ್ತೆ ಆಯ್ತಾ. ಅವ್ರು ಒಂದ್ಸರಿ ಹೇಳಿದ್ದಾರೆ ಗೀತಾ ಸೀರಿಯಲ್ ಅಷ್ಟು ವರ್ಷಗಳ ಕಾಲ ಹೋಗಕ್ಕೆ ಮೇನ್ ರೀಸನ್ನೇ ಭವ್ಯ ಗೌಡ ಅಂತ ಹೇಳಿದ್ದಾರೆ. ಅಂದ್ರೆ ಭವ್ಯ ಗೌಡಗೆ ಏನಾದ್ರೂ ಒಂದು ಜವಾಬ್ದಾರಿ ಕೊಟ್ರೆ, ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ರೆ ನಿಜವಾಗ್ಲೂ 100% ಅವರು ಅದನ್ನ ಫುಲ್ಫಿಲ್ ಮಾಡ್ತಾರೆ ಅನ್ನೋದನ್ನ ರಾಮ್ಜಿ ಅವರೇ ಹೇಳಿದ್ದಾರೆ. ಯಾಕೆಂದ್ರೆ ಭವ್ಯ ಗೌಡ ಚಿಕ್ಕ ಹುಡುಗಿ ಆದ್ರೂ ಕೂಡ ಜವಾಬ್ದಾರಿಯನ್ನು ನಿಭಾಯಿಸುವ ತಾಕತ್ತು ಭವ್ಯ ಗೌಡನಿಗಿದೆ. ಯಾವುದೇ ಪಾತ್ರವನ್ನು ಕೊಟ್ಟರು ಕೂಡ ಭವ್ಯ ಗೌಡ ನೀರು ಕುಡ್ದಂಗೆ ಅದನ್ನ ಹ್ಯಾಕ್ ಮಾಡಿ ತೋರಿಸ್ತಾರೆ. ಹಾಗಾಗೇನೆ ಕರ್ಣ ಸೀರಿಯಲ್ ಅಲ್ಲಿ ಭವ್ಯ ಗೌಡ ಆಯ್ತಾ ಹೀರೋಯಿನ್ ಆಗಿದ್ದಾರೆ. ಯಾರ್ಯಾರೆಲ್ಲ ಹೇಳ್ತಾ ಇದ್ರಲ್ಲ ಈಗ ಮಾತಾಡಿ ಭವ್ಯ ಗೌಡ ಕರ್ಣ ಸೀರಿಯಲ್ ನ ಹೀರೋಯಿನ್ ನೋಡಿ. ಇಷ್ಟೇ, ಯಾವಾಗ್ಲೂ ಅಷ್ಟೇನೆ ಮನುಷ್ಯನಿಗೆ ಟೈಮ್ ಅನ್ನೋದಿರುತ್ತೆ. ಆ ಟೈಮ್ ಬರೋ ತನಕ ಕಾಯ್ಬೇಕು. ಇಷ್ಟು ದಿನ ಯಾರ್ಯಾರೋ ಭವ್ಯ ಗೌಡಗೆ ಏನೋ ಆಪರ್ಚುನಿಟೀಸ್ ಇಲ್ವಾ, ಯಾವ ನ್ಯೂ ಪ್ರಾಜೆಕ್ಟ್ ಇಲ್ವಾ ಅಂತ ಮಾತಾಡ್ತಿದ್ದವರಿಗೆ ನಿಜವಾಗ್ಲೂ ಕೂಡ ಇದೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಕೂಡ ಇದೊಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕರ್ಣ ಸೀರಿಯಲ್ ನ ಹೀರೋಯಿನ್ ಆಗಿದ್ದಾರೆ ನಮ್ಮ ಭವ್ಯ ಗೌಡ. ಆಲ್ ದ ಬೆಸ್ಟ್ ಹೇಳೋಣ. ಅದಲ್ದೇನೆ ನಮ್ಮ ಕಿರಣ್ ರಾಜ್ ಅವರು ಮತ್ತೆ ಭವ್ಯ ಗೌಡ ಇವರಿಬ್ಬರ ಒಂದು ಆಯ್ತಾ ಕಾಂಬಿನೇಷನ್ ಏನಿದೆ, ಈ ಕಾಂಬಿನೇಷನ್ ನಿಜವಾಗ್ಲೂ ಕೂಡ ಆಯ್ತಾ ನೋಡುವಂತವರಿಗೆ ನಿಜವಾಗ್ಲೂ ಕೂಡ ಇಂಪ್ರೆಸ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಕಿರಣ್ ರಾಜ್ ಅವ್ರ ಆಕ್ಟಿಂಗ್ ನಾವು ನೋಡಿದ್ವಿ ಕನ್ನಡತಿ ಸೀರಿಯಲ್ ಅಲ್ಲಿ, ಅದೇ ರೀತಿ ಭವ್ಯ ಗೌಡ ಅವ್ರ ಆಕ್ಟಿಂಗ್ ಕೂಡ ನಾವು ಗೀತಾ ಸೀರಿಯಲ್ ಅಲ್ಲಿ ನೋಡಿದ್ವಿ. ಹಾಗಾಗಿ ನೋಡಿ ಇಬ್ರು ಕೂಡ ಕಿರಣ್ ರಾಜು ಅದೇ ರೀತಿ ಭವ್ಯ ಗೌಡ ಇಬ್ರು ಕೂಡ ಕಲರ್ಸ್ ಕನ್ನಡದಲ್ಲಿ ಇದ್ದವರು. ನಿಮ್ಮೆಲ್ಲರಿಗೂ ಗೊತ್ತು ಗೀತಾ ಸೀರಿಯಲ್ ಕೂಡ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಪ್ರಸಾರವಾಗ್ತಿತ್ತು. ಅದೇ ರೀತಿ ಕಿರಣ್ ರಾಜ್ ಅವರ ಕನ್ನಡತಿ ಸೀರಿಯಲ್ ಕೂಡ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಪ್ರಸಾರವಾಗ್ತಿತ್ತು. ಈಗ ಇಬ್ರು ಕೂಡ ಆಯ್ತಾ ಕಲರ್ಸ್ ಕನ್ನಡ ವಾಹಿನಿಯಿಂದ ಜಿ ಕನ್ನಡ ವಾಹಿನಿಗೆ ಬಂದಿದ್ದಾರೆ. ಅವರ ಫಸ್ಟ್ ಸೀರಿಯಲ್ ಅಂತಾನೆ ಹೇಳ್ಬೋದು. ಅಂದ್ರೆ ಕಿರಣ್ ರಾಜು ಮತ್ತು ಭವ್ಯ ಗೌಡ ಅವರ ಫಸ್ಟ್ ಸೀರಿಯಲ್ ಜಿ ಕನ್ನಡದಲ್ಲಿ ಅಂತಾನೆ ಹೇಳ್ಬೋದು. ಹಾಗಾಗಿ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ, ತುಂಬಾನೇ ಹೋಪ್ಸ್ ಇದೆ. ಅದಲ್ಲದೇನೆ ಬಾಲಿವುಡ್ ಅಂದ್ರೆ ಹಿಂದಿಯಲ್ಲಿ ಪ್ರಸಾರವಾದಂತಹ ರಾಜ್ ಕಾ ಬೇಟಾ ಸೀರಿಯಲ್ ನ ಒಂದು ಏನಂತ ಹೇಳ್ತಾರಲ್ಲ ವರ್ಷನು ನಮ್ಮ ಜಿ ಕನ್ನಡದಲ್ಲಿ ಬರ್ತಾ ಇದೆ ಕರ್ಣ ಸೀರಿಯಲ್ ಅಲ್ಲಿ ಆಯ್ತಾ. ನಿಜವಾಗ್ಲೂ ಕೂಡ ಅಲ್ಲಿ ಏನು ರಾಜ್ ಕಾ ಬೇಟಾ ಸೀರಿಯಲ್ ಇತ್ತು ಹಾಗೇನೆ ಈ ಕರ್ಣ ಸೀರಿಯಲ್ ಅಲ್ಲಿ ಇರುತ್ತಾ ಅಂತ ಕೇಳೋದಂದ್ರೆ ಖಂಡಿತವಾಗೂ ಆಗಿರಲ್ಲ. ಯಾಕೆಂದ್ರೆ ಅಲ್ಲಿಯ ಒಂದು ಪ್ರೇಕ್ಷಕರಿಗೆ, ಬಾಲಿವುಡ್ ಅಲ್ಲಿರುವಂತಹ ಪ್ರೇಕ್ಷಕರಿಗೆ, ಹಿಂದಿ ಸೀರಿಯಲ್ಗಳನ್ನ ನೋಡುವಂತಹ ಪ್ರೇಕ್ಷಕರಿಗೆ ಅವರು ಅದೇ ರೀತಿಯಾಗಿ ಕತೆ ಮತ್ತೆ ಚಿತ್ರಕಥೆಯನ್ನು ಬರೆದಿರ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕ ಜನತೆಗೆ, ನಮ್ಮ ಕನ್ನಡ ಜನತೆಗೆ ಆಯ್ತಾ ಅವರು ಯಾವ ತರ ಸೀರಿಯಲ್ಗಳನ್ನ ನೋಡ್ತಾರೆ, ಯಾವ ತರ ಸೀರಿಯಲ್ಗಳಿಗೆ ಸಪೋರ್ಟ್ ಮಾಡ್ತಾರೆ, ಆ ರೀತಿ ಸ್ವಲ್ಪ ಸ್ಕ್ರಿಪ್ಟ್ ಅಲ್ಲಿ ಮಾಡ್ಯುಲೇಷನ್ ಮಾಡಿರ್ತಾರೆ, ಸ್ಕ್ರಿಪ್ಟ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿರ್ತಾರೆ. ಹಾಗಾಗಿ ನಮ್ಮ ಕನ್ನಡ ಜನತೆಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ನಮ್ಮ ಕನ್ನಡ ಸೀರಿಯಲ್ ನ ನಮಗೆ ತೋರಿಸ್ತಾರೆ ಅಂತಾನೆ ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ ಹಿಂದಿಯಲ್ಲಿ ಇರುವಂತಹ ಸೀರಿಯಲ್ಗಳು ಅಲ್ಲಿಯ ಜನಗಳಿಗೆ ಆಯ್ತಾ ಅದು ಅವ್ರಿಗೆ ಇಷ್ಟ ಆಗುತ್ತೆ. ಆದ್ರೆ ಅದೇ ಸೀರಿಯಲ್ ನ ಮಕ್ಕಿ ತಂದು ಇಲ್ಲಿ ಮಾಡಲ್ಲ. ಯಾಕೆಂದ್ರೆ ಸ್ವಲ್ಪ ಮಾಡ್ಯುಲೇಷನ್ ಮಾಡ್ತಾರೆ, ಸ್ವಲ್ಪ ನಮ್ಮ ಕನ್ನಡ ಜನತೆಗೆ, ನಮ್ಮ ಕರ್ನಾಟಕ ಜನತೆಗೆ ಇಷ್ಟ ಆಗೋ ರೀತಿ ಕನ್ನಡ ಸೀರಿಯಲ್ ಇರುತ್ತೆ ಅನ್ನೋದು ಗೊತ್ತಾಗ್ತಿದೆ. ಓಕೆ, ಯಾರ್ಯಾರೆಲ್ಲ ಭವ್ಯ ಗೌಡ ಹೀರೋಯಿನ್ ಆಗಕ್ಕೆ ಲಾಯಕ್ಕಿಲ್ಲ ಅಂದವರು ದಯವಿಟ್ಟು ಆಯ್ತಾ ಪ್ರೋಮೋ ಬರುತ್ತೆ, ಅದು ಸಾಮಾನ್ಯ ಪ್ರೋಮೋ ಅಲ್ಲ. ಕಿರಣ್ ರಾಜ್ ಮತ್ತು ಭವ್ಯ ಗೌಡರ ಒಂದು ರೊಮ್ಯಾಂಟಿಕ್ ಪ್ರೋಮೋ ಬರುತ್ತೆ. ಅಂದ್ರೆ ರೈನ್ ಸೀಸನ್ನಿನ ಅಂದ್ರೆ ರೈನ್ ಅಲ್ಲಿ ಆಯ್ತಾ ಭವ್ಯ ಗೌಡ ಮತ್ತು ನಮ್ಮ ಕಿರಣ್ ರಾಜ್ ಅವರ ಒಂದು ರೊಮ್ಯಾಂಟಿಕ್ ಪ್ರೋಮೋ ಬರುತ್ತೆ. ನೋಡಕ್ಕೆ ಕಾಯ್ತಾ ಇರಿ. ಪ್ರೋಮೋ ಮಾತ್ರ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆ ಭವ್ಯ ಗೌಡ ಅವರ ಒಂದು ರೊಮ್ಯಾಂಟಿಕ್ ಲುಕ್ ನ ನಾವು ಬಿಗ್ ಬಾಸ್ ಮನೇಲಿ ತುಂಬಾ ಸರಿ ನೋಡಿದೀವಿ. ಹಾಗಾಗಿ ಕಿರಣ್ ರಾಜ್ ಮತ್ತು ಭವ್ಯ ಗೌಡರ ಒಂದು ರೊಮ್ಯಾಂಟಿಕ್ ಪ್ರೋಮೋ ಬರ್ತಾ ಇದೆ ಕರ್ಣ
ರೊಮ್ಯಾಂಟಿಕ್ ಪ್ರೋಮೋ ಬರ್ತಾ ಇದೆ. ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರ ಒಂದು ಪ್ರೋಮೋ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ ಆಯ್ತಾ. ಇನ್ನೊಂದು ನಾನು ಹೇಳೋದೇನು ಗೊತ್ತಾ, ನೋಡೋದಲ್ದೇನೆ ಆ ಪ್ರೋಮೋ ಹೆಚ್ಚು ಲಕ್ಷ ಅಲ್ಲ ಕೋಟಿ ಜನಕ್ಕೆ ತಲುಪಬೇಕು. ಆ ಪ್ರೋತ್ಸಾಹ ಮಾಡಿ ಆಯ್ತಾ. ಏಕೆಂದರೆ ಕಷ್ಟಪಟ್ಟು ಮೇಲ್ಬರ್ತಿರುವಂತಹ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡಿ. ಏಕೆಂದರೆ ನಮ್ಮ ಕನ್ನಡದ ಹೆಣ್ಣುಮಕ್ಳುಗಳು ಆ್ಯಕ್ಟಿಂಗಲ್ಲಿ ಮುಂದೆ ಬರ್ತಿದ್ದಾರೆ ಅಂದರೆ ಅವರಿಗೆ ನೀವು ಪ್ರೋತ್ಸಾಹ ಮಾಡಿ ಅಂತೀನಿ. ಕಿರಣ್ ರಾಜ್, ಭವ್ಯ ಗೌಡ, ನಿಮ್ಮ ಜೋಡಿಯ ಕರ್ಣ ಸೀರಿಯಲ್ಲು ಆಯ್ತಾ ಸೂಪರ್ ಡೂಪರ್ ಆಗಲಿ, ಯಶಸ್ಸು ಕಾಣಲಿ. ನಿಮ್ಮಿಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ವೆರಿ ಸೂನ್ ಪ್ರೋಮೋ ಬರುತ್ತೆ ನೋಡಿ. ಭವ್ಯ ಗೌಡ ಕರ್ಣ ಜೋಡಿಯನ್ನು ನೋಡೋಕ್ಕೆ ನೀವೆಲ್ಲರೂ ರೆಡಿ ಇರಿ ಆಯ್ತಾ. ವೆರಿ ವೆರಿ ಸೂನ್ ಸೀರಿಯಲ್ ಕೂಡ ಪ್ರಸಾರವಾಗುತ್ತೆ. ಒಟ್ಟಾರೆಯಾಗಿ ಭವ್ಯ ಗೌಡ ಕರ್ಣ ಸೀರಿಯಲ್ಗೆ ಆಯ್ತಾ ಹೀರೋಯಿನ್ ಆಗಕ್ಕೆ ಲಾಯಕ್ಕಿಲ್ಲ ಅಂದರಿಗೆ ಆಯ್ತಾ. ಇದು ನಿಜವಾಗ್ಲೂ ಕೂಡ ಹೆಂಗೆ ಅಂದರೆ ಮುಟ್ ನೋಡ್ಕೋಬೇಕು ಅಂತಾನೆ ಹೇಳ್ಬೇಕು. ಅದಕ್ಕೆ ಯಾವಾಗಲೂ ಅಷ್ಟೇ ಯಾರನ್ನು ತುಂಬ ಗೇಲಿ ಮಾಡೋಕೆ ಹೋಗ್ಬಾರ್ದು ಅನ್ನೋದು. ಈಗ ನೋಡಿ ಹಿಂದಿಯಲ್ಲಿ ಸೂಪರ್ ಡೂಪರ್ ಆದಂತಹ ಒಂದು ರಾಜ್ ಕಾ ಬೇಟಾ ಸೀರಿಯಲ್ನಲ್ಲಿ ನಮ್ಮ ಭವ್ಯ ಗೌಡ ಕಾಣಿಸ್ಕೊಳ್ತಾ ಇದ್ದಾರೆ ಕನ್ನಡ ಸೀರಿಯಲ್. ಇದಕ್ಕಿಂತ ಇನ್ನೇನು ಬೇಕು, ಸಪೋರ್ಟ್ ಮಾಡಿ ಆಯ್ತಾ. ಹೆಣ್ಮಕ್ಳು ಅಂದರೆ ನಮ್ಮ ಆಯ್ತಾ ಕನ್ನಡದ ಹೆಣ್ಮಕ್ಳು ಮುಂದೆ ಬರಬೇಕು, ಬಡವ್ರ ಹೆಣ್ಮಕ್ಳು ಬೆಳಿಬೇಕು ಆಯ್ತಾ. ಈ ಸೀರಿಯಲ್ ನಿಜವಾಗ್ಲೂ ಕೂಡ ನೋಡೋಕ್ಕೆ ಸೂಪರ್ ಡೂಪರ್ ಆಗಿರುತ್ತೆ, ತುಂಬ ರಿಚ್ ಆಗಿರುತ್ತೆ. ಭವ್ಯ ಗೌಡ ಕಿರಣ್ ರಾಜ್ ಅವರಿಗೆ ಆಲ್ ದ ಬೆಸ್ಟ್ ಹೇಳೋಣ. ಕಿರಣ್ ರಾಜ್ ಫ್ಯಾನ್ಸು ಅದೇ ರೀತಿ ಭವ್ಯ ಗೌಡ ಫ್ಯಾನ್ಸು ಪ್ರೋಮೋಗೋಸ್ಕರ ಕಾಯ್ತಿದ್ದಾರೆ ಅನ್ನೋದು ಗೊತ್ತು. ಅದೇ ರೀತಿ ತ್ರಿವ್ಯಾ ಫ್ಯಾನ್ಸ್ ಕೂಡ ಭವ್ಯ ಗೌಡನ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಅವರು ಹೇಳೋದಿಷ್ಟೇ, ತ್ರಿವಿಕ್ರಮ್ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಿದ್ರು ನಾವು ಸಪೋರ್ಟ್ ಮಾಡ್ತೀವಿ, ಭವ್ಯ ಗೌಡ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಿದ್ರು ಸಪೋರ್ಟ್ ಮಾಡ್ತೀವಿ ಅಂತೇಳಿ ತ್ರಿವ್ಯಾ ಫ್ಯಾನ್ಸ್ ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಭವ್ಯ ಗೌಡನ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿನ್ನ ಮೇಲೆ ತ್ರಿವ್ಯಾ ಫ್ಯಾನ್ಸಿಗೆ ಒಂದಲ್ಲ ಸೀರಿಯಲ್, 2 ಸೀರಿಯಲ್. ಈ ಕಡೆ ಜಿ ಕನ್ನಡದಲ್ಲಿ ಕರ್ಣ ಭವ್ಯ ಗೌಡ ಅವ್ರದ್ದು, ಈ ಕಡೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುದ್ದು ಸೊಸೆ ತ್ರಿವಿಕ್ರಮ್ ಅವ್ರದ್ದು. ಅವರಿಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.